ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ದಿವಸ ಗಣಗಳು ಅನ್ನುವಂತ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಗಣಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಸೆಟ್ಸ್ ಅಂತೇಳಿ ಕರಿತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಗಣ ಎಂದರೇನು, ಗಣಗಳ ವಿಧಗಳು ಯಾವುವು ಅನ್ನೋದನ್ನ ಅಭ್ಯಾಸ ಮಾಡಿದ್ದೇವೆ. ಅದೇ ರೀತಿಯಾಗಿ ಡಿ ಮಾರ್ಗನ್ನ ನಿಯಮಗಳನ್ನು ಕೂಡ ನಾವು ಹಿಂದಿನ ವಿಡಿಯೋಗಳಲ್ಲಿ ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂದ್ರೆ ಎರಡು ಗಣಗಳಲ್ಲಿನ ಗಣಾಂಶಗಳ ಸಂಖ್ಯೆಗಳ ನಡುವಿನ ಸಂಬಂಧ. ಹಾಗಾದ್ರೆ ಹಿಂಗಂದ್ರೆ ಏನು ಅಂತ ಅಂದಾಗ ನೋಡಿ, ಎರಡು ಗಣಗಳು. ಹಾಗಾದ್ರೆ ಎರಡು ಗಣಗಳ ಅಂದ್ರೆ ಯಾವ್ದಂದ್ರೆ ಎ ಮತ್ತು ಬಿ. ಎ ಮತ್ತು ಬಿ ಎರಡು ಗಣಗಳು. ಹಾಗಾದ್ರೆ ಈ ಗಣಗಳಲ್ಲಿರುವಂತಹ ಗಣಾಂಶಗಳು, ಅದರಲ್ಲಿರುವಂತಹ ಅಂಶಗಳನ್ನ ನಾವೇನಂತ ಕೇಳ್ತೀವಿ, ಗಣಾಂಶಗಳು ಅಂತ ಕೇಳ್ತೀವಿ. ಆ ಗಣಾಂಶ ಸಂಖ್ಯೆಗಳ ನಡುವಿನ ಒಂದು ಸಂಬಂಧ ಏನಿದೆ ಅಂತೇಳಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ ನೋಡಿ, ಎನ್ ಆಫ್ ಎ. ಎ ಅನ್ನುವಂಥದ್ದು ಒಂದು ಗಣ, ಹೌದಾ? ಹಾಗಾದ್ರೆ ಎನ್ ಅಂದ್ರೆ ಈ ಗಣದಲ್ಲಿರುವ ಸಂಖ್ಯೆಗಳು. ಎನ್ ಆಫ್ ಬಿ. ಬಿ ಅಂದ್ರೆ ಒಂದು ಗಣ, ಬಿ ಅನ್ನುವಂಥದ್ದು ಒಂದು ಗಣ. ಈ ಬಿ ಗಣದಲ್ಲಿರುವ ಸಂಖ್ಯೆಗಳನ್ನು ಸೂಚಿಸುವುದೇ ಯಾವುದು? ಎನ್. ಎನ್ ಅಂದ್ರೆ ನಂಬರ್. ಅದೇ ರೀತಿಯಾಗಿ ಎ ಯು ಬಿ. ಯು ಅಂದ್ರೆ ಸಂಯೋಗ. ಹಾಗಾದ್ರೆ ಎ ಸಂಯೋಗ ಬಿ ಗಣದಲ್ಲಿರುವಂತಹ ಸಂಖ್ಯೆಗಳನ್ನ ಸೂಚಿಸುವುದು ಎನ್. ಹಾಗಾದ್ರೆ ಅದಕ್ಕೆ ಏನಂತೀವಿ? ಎನ್ ಆಫ್ ಎ ಸಂಯೋಗ ಬಿ ಅಂತೇಳಿ ಕರಿತಾ ಇದ್ದೀವಿ. ಅದೇ ರೀತಿಯಲ್ಲಿ ಎ ಛೇದನ ಬಿ, ನಂಬರ್ ಆಫ್ ಎ ಛೇದನ ಬಿ. ಹಾಗಾದ್ರೆ ಎ ಛೇದನ ಬಿ ಗಣದಲ್ಲಿರುವಂತಹ ಗಣಾಂಶಗಳ ಸಂಖ್ಯೆಗೆ ನಾವಿಲ್ಲಿ ಎನ್ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇವು ಎನ್ ಆಫ್ ಎ, ಎನ್ ಆಫ್ ಬಿ, ಎನ್ ಆಫ್ ಎ ಯು ಬಿ, ಎನ್ ಆಫ್ ಎ ಛೇದನ ಬಿ. ಹೌದಾ? ಇಲ್ಲಿ ಎ ಯು ಬಿ ಅಂದ್ರೆ ಎ ಸಂಯೋಗ ಬಿ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಇವುಗಳ ನಡುವಿನ ಒಂದು ಸಂಬಂಧ ಹೇಗಿದೆ ಅಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಅಂದ್ರೆ ಎರಡೂ ಗಣಗಳ, ಎ ಗಣ ಬಿ ಗಣ, ಇವೆರಡೂ ಗಣಗಳ ಗಣಾಂಶಗಳನ್ನ ಕೂಡಿಸಿದಾಗ ಅದು ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ ಅಂದ್ರೆ ಎ ಸಂಯೋಗ ಬಿ. ಎ ಸಂಯೋಗ ಬಿ ದಲ್ಲಿರುವಂತಹ ಗಣಾಂಶಗಳು ಪ್ಲಸ್ ಎ ಛೇದನ ಬಿ. ಎ ಛೇದನ ಬಿ ದಲ್ಲಿರುವಂತಹ ಗಣಾಂಶಗಳ ಸಂಖ್ಯೆಗೆ ಏನಾಗ್ತಾ ಇದೆ? ಸಮ ಆಗ್ತಾ ಇದೆ ಅಂತೇಳಿ ನಾವು ಹೇಳಬಹುದು. ಹಾಗಾದ್ರೆ ಇವುಗಳನ್ನ ಯಾವ ರೀತಿಯಾಗಿ ಬಿಡಿಸಬಹುದು ಅಂದ್ರೆ ಗಣಾಂಶಗಳನ್ನ ಕೊಟ್ಟಾಗ ನಾವು ಆ ಲೆಕ್ಕಗಳನ್ನ ಬಿಡಿಸಬಹುದು. ಹಾಗಾದ್ರೆ ಇವುಗಳಿಂದ ನಾವು ಎನ್ ಆಫ್ ಎ ಕಂಡುಹಿಡಿಯೋದು ಹೇಗೆ, ಎನ್ ಆಫ್ ಬಿ ಕಂಡುಹಿಡಿಯೋದು ಹೇಗೆ, ಎನ್ ಆಫ್ ಎ ಸಂಯೋಗ ಬಿ, ಎನ್ ಆಫ್ ಎ ಛೇದನ ಬಿ ಹೇಗೆ ಕಂಡುಹಿಡಿಯೋದು ಅನ್ನುವಂತಹ ಸೂತ್ರಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನನಗೆ ಎನ್ ಆಫ್ ಎ ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಹೌದಾ? ಎನ್ ಆಫ್ ಎ ಬೇಕಾಗಿದೆ. ಹಾಗಾದ್ರೆ ಎನ್ ಆಫ್ ಎ ಈಕ್ವಲ್ ಟು ಈಚೆ ಕಡೆ ಏನಿದೆ ನೋಡಿ, ಇದನ್ನು ಬರೆದು ಕೊಡೋಣ. ಎನ್ ಆಫ್ ಎ ಸಂಯೋಗ ಬಿ ಪ್ಲಸ್ ಎನ್ ಆಫ್ ಎ ಛೇದನ ಬಿ. ಹೌದಾ? ಈಗ ಎನ್ ಆಫ್ ಬಿ ಪ್ಲಸ್ ಇದೆಯಲ್ಲ, ಇದನ್ನ ಬಲಗಡೆಗೆ ಕಳಿಸಿದ್ರೆ ಪ್ಲಸ್ ಅದ್ದು ಏನಾಗ್ತಾ ಇದೆ? ಮೈನಸ್. ಪ್ಲಸ್ ಅದ್ದು ಮೈನಸ್ ಆಗ್ತಾ ಇದೆ. ಎನ್ ಆಫ್ ಬಿ. ಎನ್ ಆಫ್ ಬಿ ಇದೇನಿದು? ಎನ್ ಆಫ್ ಎ ಕಂಡುಹಿಡಿಯುವಂತಹ ಸೂತ್ರ. ಹೌದಾ? ಅದೇ ರೀತಿಯಲ್ಲಿ ಎರಡನೇ ಸೂತ್ರ ಎನ್ ಆಫ್ ಬಿ. ಎನ್ ಆಫ್ ಬಿ, ಎನ್ ಆಫ್ ಬಿ ನಮಗೆ ಬೇಕಾಗಿದೆ ಅಂದ್ರೆ ಇದೇ ರೀತಿಯಲ್ಲಿ ಎನ್ ಆಫ್ ಎ ನ ಬಲಗಡೆಗೆ ಕಳಿಸ್ಬೇಕು. ಈಕ್ವಲ್ ಟು ಇಲ್ಲೇನಿದೆ ನೋಡಿ, ಎನ್ ಆಫ್ ಎ ಸಂಯೋಗ ಬಿ ಪ್ಲಸ್ ಎನ್ ಆಫ್ ಎ ಛೇದನ ಬಿ. ಹೌದಾ? ಈಗ ಎನ್ ಆಫ್ ಬಿ ಇಲ್ಲಿದೆ, ಎನ್ ಆಫ್ ಎ ನ ಬಲಭಾಗಕ್ಕೆ ಕಳಿಸಬೇಕು. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ, ಏನೂ ಇಲ್ಲ ಅಂದ್ರೆ
ಪ್ಲಸ್ ಇರ್ತಾ ಇದೆ, ಆ ಕಡೆ ಹೋದಾಗ ಮೈನಸ್ ಆಗ್ತಾ ಇದೆ ಎನ್ ಆಫ್ ಎ. ಹೌದಾ? ಇದು ಎನ್ ಆಫ್ ಎ ಕಂಡು ಹಿಡಿದಾತು, ಇದು ಎನ್ ಆಫ್ ಬಿ ಕಂಡು ಹಿಡಿದಾತು. ಈಗ ನಮ್ಗೆ ಏನ್ ಬೇಕಾಗಿದೆ? ಎನ್ ಆಫ್ ಎ ಯು ಬಿ ಅಂದ್ರೆ ಎ ಸಂಯೋಗ ಬಿ. ಎನ್ ಆಫ್ ಎ ಸಂಯೋಗ ಬಿ ಇಸ್ ಈಕ್ವಲ್ ಟು, ನೋಡಿ ಎನ್ ಆಫ್ ಎ ಸಂಯೋಗ ಬಿ ಬೇಕಾಗಿದೆ ಅಂದ್ರೆ ಈಚೆ ಕಡೆ ಏನರ್ಥ ಇದೆ, ಇದನ್ನ ಆ ಕಡೆ ಬರ್ಕೊತೀನಿ. ಎನ್ ಆಫ್ ಎ ಎನ್ ಆಫ್ ಬಿ. ಹೌದಾ? ಇದು ಈ ಕಡೆ ಇದೆ, ನಮ್ಗೆ ಇದಷ್ಟೇ ಬೇಕಾಗಿದೆ. ಇದು ಈ ಕಡೆ ಬಂತಂದ್ರೆ ಪ್ಲಸ್ ಅಂತದ್ದು ಏನಾಗ್ತಾ ಇದೆ? ಮೈನಸ್ ಆಗ್ತಾ ಇದೆ. ಅದನ್ನ ಆ ಕಡೆ ಬರ್ಕೋತೀನಿ. ಹೌದಾ? ಅಂದ್ರೆ ಇವೆರಡು ಶಬ್ದಗಳು ಈ ಕಡೆ ಅದಾವ ಅಂತ ತಿಳ್ಕೊಳ್ಳಿ, ಇವೆರಡು ಶಬ್ದಗಳು ಈ ಕಡೆ ಅದಾವ ಅಂತ ತಿಳ್ಕೊಳ್ಳಿ. ಈಗ ನಾ ಏನ್ ಮಾಡ್ತಾ ಇದ್ದೀನಿ? ಇವೆರಡು ಇಲ್ಲೇ ಇಡ್ತಾ ಇದ್ದೀನಿ, ಇದನ್ನ ಆ ಕಡೆ ಕಳಿಸ್ತಾ ಇದ್ದೀನಿ. ಮೈನಸ್ ಎನ್ ಆಫ್ ಎ ಛೇದನ ಬಿ, ಎ ಛೇದನ ಬಿ. ಇನ್ ನೆಕ್ಸ್ಟ್ ಏನ್ ಬೇಕಾಗಿದೆ? ಎನ್ ಆಫ್ ಎ ಸಂಯೋಗ ಬಿ ಆಯ್ತು. ಈಗ ಎನ್ ಆಫ್ ಎ ಛೇದನ ಬಿ. ಹಾಗಾದ್ರೆ ಸೇಮ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಸಂಯೋಗ ಬಿ. ಹೌದಾ? ನೋಡಿ, ಈ ಸೂತ್ರದಿಂದ ಈ 4 ಸೂತ್ರಗಳನ್ನ ನಾವೇನ್ ಮಾಡಿದ್ದೇವೆ? ರೆಡಿ ಮಾಡಿದ್ದೇವೆ. ಇವುಗಳ ಸಹಾಯದಿಂದ ಘನಗಳಲ್ಲಿನ ಘನಾಂಶಗಳನ್ನ ನಾವೇನ್ ಮಾಡಬಹುದು? ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.